ಏನದು ಜಾಗೃತಿ? ನಾನು ಈ ಪಟ್ಟಿನ ಆಮೇಲೆ ತಮಗೆ ಕೊಡ್ತೇನೆ. ಜಾಗೃತಿ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಒಂದು ಶೆಡ್ಯೂಲ್ ಗೊಂಚಲು ಪರಿಶಿಷ್ಟ ಜಾತಿಯ ಗೊಂಚಲಲ್ಲಿ 101 ಉಪಜಾತಿಗಳಿಂದ ಕೂಡಿರ್ತಕ್ಕಂಥದ್ದಕ್ಕೆ ಶೆಡ್ಯೂಲ್ ಕಾಸ್ಟ್ ಅಂತಾರೆ. ಕಳೆದ ಜಾತಿ ಜನಗಣತಿಯಲ್ಲಿ ನ್ಯಾಯಮೂರ್ತಿಗಳಾದಂಥ ಸದಾಶಿವ ಆಯೋಗ ಈ ಜಾತಿ ಗಣತಿಯನ್ನು ಮಾಡಿ ಹಲವಾರು ವರ್ಷಗಳು ಕಳೆದರೂ ಅದು ಸರ್ಕಾರ ಅಂಗೀಕಾರ ಮಾಡಿರಲಿಲ್ಲ. ಇತ್ತೀಚೆಗೆ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದನ್ನು ಅಂಗೀಕಾರ ಮಾಡಿ ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ಸರಿಯಾದ ಒಂದು ಲೆಕ್ಕ ಸಿಗದೇ ಇದ್ದದ್ದಕ್ಕೆ ರಾಜ್ಯದಲ್ಲಿ ರಾಜ್ಯ ಛಲವಾದಿ ಮಹಾಸಭಾ ಅನ್ನೋ ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಂಘಟನೆ ಈಗ ರಚನೆ ಆಗಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೆ ಏನು ಜಾತಿ ಗಣತಿಯ ಸೆನ್ಸಸ್ ರಿಪೋರ್ಟ್ ಅನ್ನ ಸುಮಾರು 1891 1891 1901 10 ವರ್ಷಗಳಿಗೊಮ್ಮೆ ನಡೆದಿರ್ತಕ್ಕಂಥ ಒಂದು ಅಂಕಿಅಂಶಗಳನ್ನ ಅವರ ಮುಂದೆ ಹಾಜರುಪಡಿಸಿ ಚರ್ಚೆ ಮಾಡಿದಾಗ ಮತ್ತು ಈಗ ಜಾತಿ ಮರುಗಣತಿಯನ್ನ ಆದೇಶ ಮಾಡಿದ್ದಾರೆ. ಇದರಂತೆ ಜಾತಿ ಗಣತಿ ಮೇ 5ರಿಂದ 17 ತನಕ ಮನೆಗೆ ಹೋಗಿ ಜಾತಿ ಗಣತಿ ಮಾಡಿ ವರದಿಯನ್ನ ನೀಡ್ತಕ್ಕಂಥ ಒಂದು ಆದೇಶ ಆಗಿರೋ ಹಿನ್ನೆಲೆಯಲ್ಲಿ ನಾವು ಏನು ವಲಯ ಬಲಗೈ ಛಲವಾದಿ ಅಂದ್ರೆ ಈ ಬಲಗೈ ಗುಂಪಿಗೆ ಸೇರ್ತಕ್ಕಂಥ ಛಲವಾದಿ ಗುಂಪಿಗೆ ಸೇರ್ತಕ್ಕಂಥ 37 ಉಪಜಾತಿಗಳು ಇದರಲ್ಲಿ ಆ ಬಲಗೈ ಗುಂಪಿಗೆ ಆ ಛಲವಾದಿ ಗುಂಪಿಗೆ ಬರ್ತಕ್ಕಂಥ ಒಂದು ಸಂಖ್ಯೆ ಇದೆ. ಅವು ಒಂದನೇದು ಆದಿ ಆಂಧ್ರ, 2ನೇದು ಆದಿ ದ್ರಾವಿಡ, 3ನೇದು ಆದಿ ಕರ್ನಾಟಕ, ಕೊಡಗು ಜಿಲ್ಲೆಯಲ್ಲಿ ಹಡಿಯ, ಆಮೇಲೆ ಅರೆಮಾಲ, ಅರ್ವಮಾಲ, ಬೈರ, ಬಕುಡ, ಬಲಗೈ, ಬಂಡಿ, ಬ್ಯಾಗಾರ, ಚಲ್ವಾದಿ, ಚೆನ್ನಯ್ಯ, ಚಿನ್ನದಾಸರ್, ವಲಯದಾಸರ್, ಹಳ್ಳೀರ್, ಓಲರ್, ವಲ್ಲರ್, ವಲಯದಾಸರಿ, ಮಹಾರ್, ತರಲ್, ದೇಗುಮೇಗು, ಮಾಲಾ ಮೈಲ, ಮಾಲದಾಸರಿ, ಮಾಲ ಅನ್ನೆ, ಮಾಲ ಜಂಗಮ, ಮಾಲ ಮಾಸ್ತಿ, ಮಾಲಸಾಲೆ, ನೆಟ್ಟಣಿ, ಮಾಲ ಸನ್ಯಾಸಿ, ಮೇಘವಾಲ, ಮೇಘವರ್, ಪರಾಯ, ಒಳ್ಳುವಲ್, ಪರಯ್ಯ, ವಲ್ಲರ್, ಮುಗರ್, ಮುಕ್ರಿ, ಅಗೇರ್, ಅಂಕೋಲಕರ್, ಅಲ್ಸಾರ್, ಅಲ್ಸಾರ್, ಮಾರಿಲಾನ್, ಕೋಟೆಗಾರ್ ಅಂತ 37 ಉಪಜಾತಿಗಳು ಈ ಬಲಗೈ ಸಮುದಾಯಕ್ಕೆ ಸೇರ್ತಕ್ಕಂಥ ಸಂಖ್ಯೆ ಆಗಿರುತ್ತದೆ. ಇದರಲ್ಲಿ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅಂತೇಳಿ ಇದು ಸುಮಾರು 8 ಜಿಲ್ಲೆಗಳಲ್ಲಿ ಗೊಂದಲ ಇದೆ. ನಮ್ಮ ಅವಿಭಜಿತ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಬಲಗೈ ಸಮುದಾಯದವರಿಗೆ ಆದಿ ದ್ರಾವಿಡ ಅಂತಿದೆ. ಈಗಿನ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಮುನಿಯಪ್ಪನವರು ಆದಿ ಕರ್ನಾಟಕ ಅಂತಿದೆ. ತುಮಕೂರು ಜಿಲ್ಲೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದಿ ದ್ರಾವಿಡ ಅಂತಿದೆ. ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಇನ್ನು 8 ಜಿಲ್ಲೆಗಳಲ್ಲಿ ಈ ಗೊಂದಲನ ಸರಿಪಡಿಸೋದಕ್ಕೆ ಇವತ್ತು ಈ ಜಾತಿ ಗಣತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬರೆಸಬೇಕಂತೇಳಿ ಆದೇಶ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ಜಿಲ್ಲೆಯ KGF ನಲ್ಲಿ
ಆದಿ ದ್ರಾವಿಡ ಹಿಂದೂ ಅಂತಿದೆ, ಅವರೆಲ್ಲ ಅಂಬೇಡ್ಕರಿಸ್ಟ್ಗಳು, ಅವರೆಲ್ಲ ಬಲಗೈ ಸಮುದಾಯಕ್ಕೆ ಸೇರ್ತಕ್ಕಂಥವ್ರು. ನಿನ್ನೆ ರಾಜೇಂದ್ರನವರು ಈ ಸಭೆಗೆ ಬಂದಿದ್ರು. ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ಒಲೆಯರು, ಬಲಗೈ ಅನ್ನೋ ಪದ ಹೆಚ್ಚು ಬಳಕೆಯಲ್ಲಿದೆ, ಹಾಗೂ ಛಲವಾದಿ ಇವೆಲ್ಲನೂ ಬಲಗೈ ಗುಂಪಿಗೆ ಸೇರ್ತಕ್ಕಂಥದ್ದು. ಮೇಜರ್ ಆಗಿ ಒಲೆಯರು ಅಂತ ಬರೆಸಬೇಕು ಅಥವಾ ಬಲಗೈ ಅಂತೇಳಿ ನಮೂದಿಸಬೇಕು, ಛಲವಾದಿ, ಹೀಗೆ ಒಂದು ನೋಂದಣಿ ಕೆಲಸ ಆಗಬೇಕು ಅನ್ನೋ ಒಂದು ದಿಸೆಯಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ಎಲ್ಲರೂ ಸರ್ವಾನುಮತದಿಂದ. ಇದರ ಸಲುವಾಗಿ ನಾಳೆಯಿಂದ ಜಿಲ್ಲೆಯ ಪ್ರವಾಸವನ್ನ ಮಾಲೂರಿಗೆ ಮೊದಲನೇ ಭೇಟಿ ಕೊಟ್ಟು ಅಲ್ಲಿ ಸಮುದಾಯದ ಬಂಧುಗಳನ್ನು ಒಟ್ಟುಗೂಡಿಸಿ ಮಂಡಲ ಪಂಚಾಯಿತಿ ತನಕ ಪ್ರತಿ ಗ್ರಾಮಕ್ಕೂ ವಿಷಯವನ್ನ ತಿಳಿಸಿ ಅವರನ್ನು ಜಾಗೃತಗೊಳಿಸಿ ಈ ಒಂದು ಸರ್ವೆ ಕಾರ್ಯದಲ್ಲಿ ತಾವೆಲ್ಲ ಭಾಗಿಗಳಾಗಿ ಇದನ್ನ ನೋಂದಣಿ ಮಾಡಬೇಕಂತೇಳಿ ನಾವು ಜಾಗೃತಿಗೊಳಿಸುವಂಥ ಕೆಲಸವನ್ನ ನಾಳೆ ಮಾಲೂರು ಮತ್ತು ಶ್ರೀನಿವಾಸಪುರ 2 ತಾಲೂಕನ್ನು ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಸಂಪಂಗಿಯವರು ಬುಧವಾರ, ರಾಜೇಂದ್ರನವರು ಬುಧವಾರ KGF ಮಾಡೋಣ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ವೆಂಕಟಮಣಯ್ಯನವರು ಇನ್ನೂ ಅವರಿಗೆ ಈಗ ತಾನೇ ತಿಳಿಸ್ತಾ ಇದ್ದಾರೆ, ನಾಳೆ KGF ಮತ್ತೆ ಬಂಗಾರಪೇಟೆ ಮಾಡಿ 3ನೇ ದಿನ ಅಂದರೆ ವೆಡ್ನೆಸ್ಡೇ ಬುಧವಾರ ಮುಳಬಾಗಲು ಮತ್ತು ಕೋಲಾರದಲ್ಲಿ ಈ ಒಂದು ಜಾಗೃತಿಗೊಳಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಮಾಧ್ಯಮಗಳ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡುವುದೇನೆಂದರೆ, ಹೆಚ್ಚು ಸಂಖ್ಯೆಯಲ್ಲಿರೋ ಬಲಗೈನವರು ನೋಂದಣಿ ಕೆಲಸಕ್ಕೆ ಈ ಒಂದು ಮಹತ್ ಕಾರ್ಯದಲ್ಲಿ ಎಲ್ಲರೂ ಭಾಗಿಗಳಾಗೋದಕ್ಕೆ ತಮ್ಮ ಮೂಲಕ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ.